5.5 6 ನನಗೆ 6 ಎಲ್ಲ ಕೊಡ್ತದೆ, 5.5 6 ಕೊಡ್ತದೆ ಇದರಲ್ಲಿ. ಶಕ್ತಿ ಅಂದ್ರೆ ಲೈಕ್ ಮಾಡ್ತಾರೆ ಅಂದ್ರೆ ಅದು ಲೈಟ್ ವೇಟ್ ಅಲ್ಲ, ಹಾಗಾಗಿ ಲೈಕ್ ಮಾಡ್ತಾರೆ. ಮತ್ತೆ BS3 ನಾನು ಓಡಿಸ್ತಾ ಇದ್ದೆ, ರಾಜ್ಯ ಗಾಡಿ ಎಲ್ಲಿ ಬ್ರೇಕ್ ಹೊಡೆದು ಅಲ್ಲಿ ನಿಲ್ತದೆ. ಪಿಕಪ್ ಟ್ರಿಪ್ ಅಂದ್ರೆ ನಾವು ಟೈಮಿಂಗ್ಸ್ ನೋಡುದಿಲ್ಲ ಆ ಟ್ರಿಪ್ ಅಲ್ಲಿ. ನನ್ನ ಮುಂದಿನ ಅವ್ನು ಲೇಟ್ ಮಾಡುದಿಲ್ಲ, ಅವ್ನು ಹೋಗ್ತಾ ಇರ್ತದೆ. ಅಂದ್ರೆ ಪಿಕಪ್ ಟ್ರಿಪ್ ಅಂದ್ರೆ ಜನ ಫುಲ್ ಆಗಿರ್ತದೆ, ಗಾಡಿ ಫುಲ್ ಇರ್ತದೆ. ಹಾಗಾದ್ರೆ ಎಂತ ಮಾಡಿ, ಸಣ್ಣ ಗಾಡಿ ಅಂತ ಬರುದಿಲ್ಲ, ಒಂದು 10 ಸೀಟ್ ಸ್ಟ್ಯಾಂಡಿಂಗ್ ಆದ್ರೆ ಬರುದಿಲ್ಲ. ದೊಡ್ಡ ಗಾಡಿಯಲ್ಲಿ ಅಂದ್ರೆ 30 ಸೀಟ್ ಸ್ಟ್ಯಾಂಡಿಂಗ್ ಇದ್ರೆ ಹತ್ತಾರೆ, ಗೊತ್ತಿರುದಿಲ್ಲ ಆ ಗಾಡಿ. ಗೊತ್ತಿಲ್ಲ, ಒಂದು ಮದುವೆ ಹೋಗ್ಲಿಕ್ಕೆ ನಾವು ಹೋಗಿ ಬರ್ತೇನೆ, ಮಂಗಳೂರು ಹೋಗ್ಲಿಕ್ಕೆ ಇದ್ರೆ ಹೋದೆ, ಕುಂದಾಪುರ ಹೋಗ್ಲಿಕ್ಕೆ ಹೋಗಿ ಬರ್ತೇನೆ. ಸೆನ್ಸರ್ ಬಂದಿದೆ, ಸೆನ್ಸರ್ ಬಂದುಂಟಲ್ಲ, ನಮ್ಗೆ ಏನು ಮಾಡ್ಲಿಕ್ಕಿಲ್ಲ. ಈಗ ನಾವು BS2 ಇರುವಾಗ, BS3 ಇರುವಾಗ ಎಕ್ಸ್ಟ್ರಾ ಎಂಡ್ ಹೋದ್ರೆ ಅದಕ್ಕೆ ನಾವು ಸರ್ಗೆ ಕಟ್ಕೊಂಡು ಬರುದು, ಅದಕ್ಕೂ ಸ್ವಲ್ಪ ವ್ಯತ್ಯಾಸ ಉಂಟು. ಈಗೆಲ್ಲ ಸಣ್ಣ ಗಾಡಿ ಆಗ್ತಾ ಇದ್ದಾರೆ. ಈಗ ದೊಡ್ಡ ಗಾಡಿ ಆದ್ರೆ ಒಂದು 3 ಟ್ರಿಪ್ ಅಂದ್ರೆ ಒಂದು 100 ಲೀಟರ್ 95 ಲೀಟರ್ ಡೀಸೆಲ್ ಹೋಗ್ತದೆ. ಇದಕ್ಕೊಂದು 3 ಲೀಟರ್ ಏನಿಲ್ಲ. ಇದರಲ್ಲಿ ಎಕ್ಸ್ಪ್ರೆಸ್ ಅನ್ನೋ ಪದ ಮಾತ್ರ, ಇದರಲ್ಲಿ ಏನಿಲ್ಲ. ಅವ್ರು ಒಟ್ರಾಶಿ ಹೋಗ್ತಾರೆ, ಜನರಿಗೆ ಒಟ್ರಾಶಿ ಹೋಗ್ತಾರೆ ಅಂದ್ರೆ ಅವರಿಗೆ ಗೊತ್ತಿಲ್ಲ, ಟೈಮಿಂಗ್ಸ್ ವಿಚಾರ ಗೊತ್ತಿಲ್ಲ. ಅವರೇನು ಎನ್ಸೋದು, ಇವರು ಸೀದಾ ಹೋಗುದು, ಬೇಕಂತ ಹೋಗುದು, ಇವರಿಗೆ ಹುಚ್ಚಿ ಎಕ್ಸ್ಪ್ರೆಸ್ ಡ್ಯೂಟಿ ಮಾಡೋದು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ನಾನಿವತ್ತು ರೇಷ್ಮಾ ಬಸ್ಸಿನ ಒಂದು ಬ್ಲಾಗ್ ಮಾಡಲಿಕ್ಕೆ ಬಂದಿದ್ದೇನೆ. ಇದು BS6 ಅಶೋಕ್ ಲೈಲ್ಯಾಂಡ್ ಲಿಂಕ್ಸ್ ಗಾಡಿ, ಉಡುಪಿ ಟು ಮ್ಯಾಂಗ್ಳೂರು ಹೋಗುವಂತಹ ಗಾಡಿ. ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ನಿಮ್ಮ ಎಕ್ಸ್ಪ್ರೆಸ್ ಬಸ್ಸಿನ ಬ್ಲಾಗ್ ಬರ್ತಾ ಇಲ್ಲ ಅಂತ. ನೋಡುವ, ಇದರ ಡ್ರೈವರ್ ಇದ್ದಾರೆ, ಇವರ ಹತ್ರ ಮಾತಾಡುವ ಬನ್ನಿ. ಸರ್ ನಮಸ್ತೆ. ನಮಸ್ತೆ. ಹಾಯ್ ಮದನ್ ಸರ್. ನಮಸ್ತೆ. ಹಾಯ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್ ನಿಮ್ಮ ಹೆಸರು? ಮೊಹಮ್ಮದ್ ಇರ್ಫಾನ್. ಊರು ನಿಮ್ದು? ಕಾಪು ಸರ್. ಕಾಪು. ಸರ್ ರೇಷ್ಮಾದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ರೇಷ್ಮಾ ಅಂದ್ರೆ ರೀಸೆಂಟ್ ಆಗಿ ಬಂದಿದ್ದು ನಾನು. ಓಕೆ. ನಾನು ಮೊದಲು ಕೊಯ್ನೂರಲ್ಲಿ ಜಾಸ್ತಿ ಡ್ಯೂಟಿ ಮಾಡ್ತಾ ಇದ್ದೆ. ಒಂದು 10 ವರ್ಷ ಆಯ್ತು, 10 ವರ್ಷ ಮಾಡ್ತಾ ಇದ್ದೆ. ಆ ನಂತರ ರೇಷ್ಮಾಕ್ಕೆ ಬಂದೆ. ರೇಷ್ಮಾ ಅಂದ್ರೆ ನಮ್ದು ಫ್ರೆಂಡ್ ಅಂದ್ರೆ ಓನರ್ ಅವರು, ಅಂದ್ರೆ ಹೆಂಗ್ ಅಮಿಯಾದ್ ಅಂತ, ಮುಲ್ಕಿ ಅವರು. ಅವರಂದ್ರೆ ಫ್ರೆಂಡ್ಲಿ ತರ ಎಲ್ಲ ನಮ್ಮ ಹತ್ರ ಒಟ್ಟಿಗೆ ಇರುವುದು. ಮತ್ತೆ ಗಾಡಿ ವಿಷಯದಲ್ಲಿ ಯಾವ ವಿಷಯದಲ್ಲಿ ಬಿಟ್ಟಾಗುದಿಲ್ಲ. ಮತ್ತೆ ಅವರ ಹತ್ರ ಟೂರಿಸ್ಟ್ ಎಲ್ಲ ಇದೆ. ಟೂರಿಸ್ಟ್ ಅಂದ್ರೆ ಒಳ್ಳೊಳ್ಳೆ ಗಾಡಿ, ನಿಮ್ದು ದಾಂಡೇಲಿ, ಗೋವಾ ಎಲ್ಲ ಹೋಗ್ತಾ ಇರ್ತದೆ ಗಾಡಿ, ಫುಲ್ ಟೂರಿಸ್ಟ್. ಮತ್ತೆ ಆ ಗಾಡಿ ಅದೇ ತರ ಇದೆ ಅವ್ರ ಹತ್ರ, ಯಾವ್ದಕ್ಕೂ ಕಮ್ಮಿ ಮಾಡುದಿಲ್ಲ. ಗಾಡಿ ಖರ್ಚು ಮಾಡ್ಲಿಕ್ಕೆ ಆದ್ರೆ ಅವರಿಗೆ ಆಗ್ಲಿ, ಡ್ರೈವರ್ನವ್ರಿಗೆ, ಕಂಡಕ್ಟರ್ ಯಾವ್ದು ಎಲ್ಲ ಫ್ರೆಂಡ್ಸ್ ಆಗ್ತಾರೆ, ಒಟ್ಟಿಗೆ ಇರ್ತಾರೆ. ಮತ್ತೆ ಅವ್ರದ್ದು ಗಾಡಿ ಅಂದ್ರೆ ಟೋಟಲ್ ಅವ್ರ ಹತ್ರ ಒಂದು ಕಂಪನಿ ಅಂದ್ರೆ 50 ಗಾಡಿ ಉಂಟು. 50 ಗಾಡಿ ಉಂಟು ಇವರ ಅಂಡರ್ ಅಲ್ಲಿ. ಹಾಗಾಗಿ ಎಕ್ಸ್ಪ್ರೆಸ್, ನೈಟ್ ಗಾಡಿ, ಟೂರಿಸ್ಟ್. ಈಗ ನಮ್ದು ಮೊನ್ನೆ ಒಂದು ಹೊಸ ಗಾಡಿ ಬಂತು, ಟೂರಿಸ್ಟ್ 34 ಸೀಟರ್. ಅದು ಹಾಗೇನೆ ಈಗ ವೈಟ್ ರೀಸೆಂಟ್ ಆಗಿ ಬಂದಿದ್ದು. ಹೌದು, ವೈಟ್ ಕಲರ್, ಅದು ಅವರದ್ದೇ. ಹಾಗಾಗಿ ನಾವು ಅವರ ಬಗ್ಗೆ ಹೇಳ್ಲಿಕ್ಕಿಲ್ಲ, ಅಂದ್ರೆ ಅವರು ಆ ತರ ಇದ್ದಾರೆ. ಅವ್ರ ತರ ಯಾರು ಇಲ್ಲ, ಅವರೇ ಆ ಯಂಗ್ ಟೈಮ್ ಅಲ್ಲಿ. ಸೊ ಬೆಸ್ಟ್ ಅವರು ಅಮಿಯಾದ್ ಅಂತ. ಇದು ನೀವು ಒಂದು ಡ್ರೈವಿಂಗ್ ಫೀಲ್ಡ್ ಗೆ ಬಂದು ಎಷ್ಟು ವರ್ಷ ಆಯ್ತು? ನಾನೊಂದು 14 ವರ್ಷ ಆಯ್ತು ಸರ್. 14 ವರ್ಷ ಆಯ್ತು. ಫಸ್ಟಿಗೆ ಬಿಟ್ಟಂತಹ ಗಾಡಿ ಯಾವ್ದು ನೀವು? ಫಸ್ಟಿಗೆ ನಿಮ್ಮ ಲೈಫಲ್ಲಿ ಫಸ್ಟ್ ಅಂದ್ರೆ ನಮ್ಮ 2 ವೀಲರ್ 3 ವೀಲರ್ 4 ವೀಲರ್ ಮನೆಯಲ್ಲೇ ಇತ್ತು. ಅದು ಆಟೋಮೆಟಿಕ್ ಕಲ್ತಿದ್ದೇನೆ. ನಮ್ಮ ನೇಬರ್ ಮನೆ ಒಂದು 407 ಟೆಂಪೋ ಇತ್ತು, ಅದೊಂದು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ನಾನು ಅದನ್ನು ತಗೊಂಡು ಹೋದೆ. ಆ ನಂತರ ಬಂದು ಅದೇ ಟಿಪ್ಪರ್ ಅದು ಇದು ಮಾಡ್ಕೊಂಡು ಕಡೆಗೆ ಬಸ್ಸಿಗೆ ಬಂದೆ. ಬಸ್ ಅಂದ್ರೆ ಒಂದು ಲೋಕಲ್ ಬಸ್ಸಿಗೆ ಬಂದೆ. ಲೋಕಲ್ ಬಸ್ ಅಂದ್ರೆ ಸುವಾಸ್ ಅಂತ ಇತ್ತು, ಸುವಾಸ್ ಬಸ್ ಅಂತ, ಅದಕ್ಕೆ ಬಂದೆ. ಆ ನಂತರ ಡೀಸೆಂಟ್, ಕೊಯ್ನೂರು ಅದಕ್ಕೆಲ್ಲ ಬಂದು ಎಕ್ಸ್ಪ್ರೆಸ್ಗೆ ಬಂದ ನಂತರ ನಾನು ಎಣ್ಣೆ ಟ್ರಾವೆಲ್ಸ್ ಅಂತ ಇತ್ತು, ಎಣ್ಣೆ ಟ್ರಾವೆಲ್ಸ್ ಅದು ಉಡುಪಿ ಅವರದು, ಸಿಸುಬೈ ಅಂತ, ಅವರ ಗಾಡಿಯಲ್ಲಿ ಎಕ್ಸ್ಪ್ರೆಸ್ಗೆ ಬಂದಿದೆ ಸ್ಟಾರ್ಟಿಂಗ್. ಹೇಗೆ ಆಯ್ತು ಫಸ್ಟ್ ಅನುಭವ? ಹೇಗಿತ್ತು ಫಸ್ಟ್ ಅನುಭವ ಅಂದ್ರೆ, ಫಸ್ಟ್ ಒಂಥರ ಬರುವಾಗ ನಮ್ಗೆ ಸ್ವಲ್ಪ ಟೈಮಿಂಗ್ಸ್ ವಿಚಾರ ಅಷ್ಟು ಗೊತ್ತಿಲ್ಲ. ಮತ್ತೊಂದು 2-3 ದಿವಸ ನಂತರ ಟೈಮಿಂಗ್ಸ್ ಎಲ್ಲ ಗೊತ್ತಾಯ್ತು, ಯಾವ ತರ ಹೋಗ್ಬೇಕು, ಯಾವ ಟೈಮು, ಹಂಗೆಲ್ಲ. ಫಸ್ಟ್ ಒಂದು ದಿವಸ ಒಂದು ಸ್ವಲ್ಪ ಕಷ್ಟ ಆಯ್ತು. ಹಿಂದೆ ನಾವು ಮುಂದೆ ಹೋದ, ಮುಂದೆ ನಾವು ಹಿಂದೆ ಬಂದಂಗೆ. ಸೆಕೆಂಡ್ ದಿವಸ ಟೈಮ್ ಅಡ್ಜಸ್ಟ್ ಆಯ್ತು. 3ನೇ ದಿವಸ ಮತ್ತೆ ನಾವು ಕಲಿಸ್ತೇವೆ ಅವರಿಗೆ ಹಿಂದೆ ಮುಂದೆ, ಸೆಟ್ ಆಗಿರುವಾಗ ಮಾತ್ರ. ಇದರಲ್ಲಿ ಏನಿಲ್ಲ, ಮೈನ್ ಇರೋದು ಟೈಮಿಂಗ್ಸ್ ಮಾತ್ರ. ಮತ್ತೆ ಓಡಿಸ್ಲಿಕ್ಕೆ ಎಕ್ಸ್ಪ್ರೆಸ್ ಹೋಗಿ ಹೆಂಗೆ ಬೇಕಾದ್ರೂ ಹೋಗ್ಬೋದು. ಟೈಮಿಂಗ್ಸ್ ಮೈನ್ ಮುಖ್ಯ ಇದರಲ್ಲಿ. ಟೈಮಿಂಗ್ಸ್ ಒಂದಂದ್ರೆ 2 ನಿಮಿಷ ಟೈಮಿಂಗ್ಸ್. ಇಲ್ಲಿಗೆ ಬಸ್ ಸ್ಟ್ಯಾಂಡ್ ಬಿಟ್ರೆ 6 ನಿಮಿಷ ತಾಲೂಕು ಆಫೀಸ್, ಅಲ್ಲಿಂದ 9 ನಿಮಿಷ ಕಡಪಾಡಿ, ಅಲ್ಲಿಂದ 7 ನಿಮಿಷ ಕಾಪು, ಆ ತರ 6 ನಿಮಿಷ ಉಚ್ಚಿಲ, ಅಲ್ಲಿಂದ 7 ನಿಮಿಷ ಪಡಿಬಿದ್ರಿ, ಅಲ್ಲಿಂದ 8 ನಿಮಿಷ ಮುಲ್ಕಿಗೆ, ಆ ತರ. ಒಂದು ಕರೆಕ್ಟ್ ಉಡುಪಿಯಿಂದ ಮಂಗಳೂರಿಗೆ ಎಷ್ಟು ಗಂಟೆ ಒಳಗೆ ರೀಚ್ ಮಾಡ್ತೀರಾ? ನಮ್ದೀಗ ಟೈಮ್ ಪ್ರಕಾರ ಅಂದ್ರೆ 1 ಗಂಟೆ 25 ನಿಮಿಷ ಹೋಗ್ತದೆ ಟೈಮ್ ಪ್ರಕಾರ.
ಇಲ್ಲಿಂದ ಡೈರೆಕ್ಟ್ ಹೋಗುವ ಅಂದ್ರೆ 1 ಗಂಟೆ ಸಾಕಾಗ್ತದೆ, ಒಂದು ಗಂಟೆ 5 ನಿಮಿಷ 10 ನಿಮಿಷ ಸಾಕಾಗ್ತದೆ. ಅಂದ್ರೆ ಅದು ನಿಮ್ಗೆ ಬೆಳಗಿನ ಟ್ರಿಪ್ಪಿಗೆ ಟೈಮ್ ಸ್ವಲ್ಪ ಜಾಸ್ತಿ ತಗೊಳ್ತದ ಅಥವಾ ಇಲ್ಲ ಬೆಳಗ್ಗೆ ಅದಿಲ್ಲ, ಬೆಳಗ್ಗೆ ಟ್ರಿಪ್ ಅಂದ್ರೆ ನಮ್ದು ಪಿಕಪ್ ಟ್ರಿಪ್. ಅದು ಪಿಕಪ್ ಟ್ರಿಪ್ ಅಂದ್ರೆ ನಾವು ಟೈಮಿಂಗ್ಸ್ ನೋಡುದಿಲ್ಲ ಆ ಟ್ರಿಪ್ ಅಲ್ಲಿ. ನನ್ನ ಮುಂದಿನ ಲೇಟ್ ಮಾಡುದಿಲ್ಲ, ಅವ್ನು ಹೋಗ್ತಾ ಇರ್ತದೆ. ಅಂದ್ರೆ ಪಿಕಪ್ ಟ್ರಿಪ್ ಅಂದ್ರೆ ಜನ ಫುಲ್ ಆಗಿರ್ತದೆ, ಗಾಡಿ ಫುಲ್ ಇರ್ತದೆ. ಹಾಗಾಗಿ ಅವ್ನು ಹಿಂದಿನ ಯಾವ ಲೇಟ್ ಮಾಡುದು ಅದೆಲ್ಲ ಇಲ್ಲ, ಸೀದಾ ಹೋಗ್ತಾ ಇರ್ತಾನೆ. ಆತರ ನಾವು ಹಿಂದ್ಗಡೆ ಲೇಟ್ ಮಾಡೋದಿಲ್ಲ. ನಮ್ಗೆ ಹಿಂದೆ ಗ್ಯಾಪ್ 3 ನಿಮಿಷ ಇದ್ರು ನಾವು ಸೀದಾ ಹೋಗ್ತಾ ಇರ್ತೇವೆ. ಅದು ನಮ್ಗೆ ಬೇಕಂತ ಇಲ್ಲ. ಆದ್ರೆ ಪಿಕಪ್ ಟ್ರಿಪ್ ಅದು ನಾವು 9:30ಗೆ ರೀಚ್ ಆಗ್ಬೇಕು ಮಂಗಳೂರಿಗೆ, ಆ ಟೈಮಲ್ಲಿ ರೀಚ್ ಆಗ್ತೇವೆ. ಅದು ರಿಟರ್ನ್ ಬರುವಾಗ ಅಂದ್ರೆ ನಮ್ಗೆ ಒಂದೊಂದ್ಸಲ ಜನ ಇರ್ತದೆ, ಇರುದಿಲ್ಲ. ಆಗ ಸ್ವಲ್ಪ ನೋಡ್ಬೇಕಾಗ್ತದೆ ಹಿಂದೆ ಮುಂದೆ ಯಾರಿದ್ದಾರ, 1 ನಿಮಿಷ ಎಳೆಯುವ, 1 ನಿಮಿಷ ಯೂಸ್ ಮಾಡುವ, ಆ ತರ ಇರ್ತದೆ. ಮತ್ತೆ ಸಾಯಂಕಾಲ ಟ್ರಿಪ್ ಅದೇ ತರ. ಈಗ ನಮ್ಮ ಹಿಂದೆ ಮುಂದೆ ಸಾಯಂಕಾಲ ಟ್ರಿಪ್ ನಾವು ಹಿಂದೆಗಡೆ ಕೊಯ್ನೂರು ಇರ್ತದೆ. ಆಗ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಬರ್ತೇವೆ. ಹೆಂಗೆ ಅಂದ್ರೆ 1 ನಿಮಿಷ ಅವರು ತಕೊಳ್ಳಿ, 1 ಗಾಡಿ ಆದ್ರೆ 2 ಗಾಡಿ ಆದ್ರೆ 2 ನಿಮಿಷ, ನಾವು 2 ನಿಮಿಷ ಬರ್ತಾ ಇರ್ತೇವೆ. ಅಂದ್ರೆ ಪಿಕಪ್ ಟ್ರಿಪ್ ಅದು ಆಟೋಮೆಟಿಕ್ ಜನ ಆಗ್ತದೆ. ಅದಕ್ಕೆ ನಾವು ಹಿಂದ್ಗಡೆ ಎಲಿಬೇಕಂತ ಏನಿಲ್ಲ. ಹಾಗೆ ಎಲಿಯುವ ಸಂದರ್ಭ ಬರುದು ಈ ಮಧ್ಯಾಹ್ನ ಜನ ಇಲ್ಲದ ಟೈಮಲ್ಲಿ ಸ್ವಲ್ಪ ಆಚೆ 1 ನಿಮಿಷ ಎಲಿಬೇಕಾಗ್ತದೆ ಅಷ್ಟೇ ಬಿಟ್ರೆ ಮತ್ತೇನಿಲ್ಲ. ಇದರಲ್ಲಿ ಎಕ್ಸ್ಪ್ರೆಸ್ ಅನ್ನೋ ಪದ ಮಾತ್ರ, ಇದರಲ್ಲಿ ಏನಿಲ್ಲ. ಅವ್ರು ಒಟ್ರಾಶಿ ಹೋಗ್ತಾರೆ, ಜನರಿಗೆ ಒಟ್ರಾಶಿ ಹೋಗ್ತಾರೆ ಅಂದ್ರೆ ಅವರಿಗೆ ಗೊತ್ತಿಲ್ಲ, ಟೈಮಿಂಗ್ಸ್ ವಿಚಾರ ಗೊತ್ತಿಲ್ಲ. ಅವರೇನು ಎನ್ಸೋದು, ಇವರು ಸೀದಾ ಹೋಗುದು, ಬೇಕಂತ ಹೋಗುದು, ಇವರಿಗೆ ಹುಚ್ಚು ಎಕ್ಸ್ಪ್ರೆಸ್ ಡ್ಯೂಟಿ ಮಾಡೋದು, ಈ ಬಸ್ ಹೊಡಿಯೋದು ಇವ್ರಿಗೆ ಹುಚ್ಚು ಸ್ಪೀಡ್ ಆಗಿ ಅಂತ. ಆದ್ರೆ ವಿಚಾರ ಅವ್ರಿಗೆ ಗೊತ್ತಿಲ್ಲ. ಟೈಮಿಂಗ್ಸ್ ಯಾವ ಪ್ರಕಾರ ಇರ್ತದೆ, 2 ನಿಮಿಷಕ್ಕೊಂದು ಗಾಡಿ, 1 ನಿಮಿಷಕ್ಕೊಂದು ಗಾಡಿ, 1 ನಿಮಿಷ ಬ್ಲಾಕ್ ಆದ್ರೆ ಇಲ್ಲಿ ಹೋದೆಲ್ಲ ಬ್ಯಾರಿಗೇಟ್ ಹಾಕಿರ್ತಾರೆ. ಯಾವ್ದು ನಮ್ಗೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅದರಲ್ಲಿ. ಹಾಗಾಗಿ ನಾವು ಎಂತ ಮಾಡ್ಲಿಕ್ಕಿಲ್ಲ. ಆಗ ಹಿಂದ್ಗಡೆ ಬರ್ತಾ ಆಗ್ತದೆ, ಅದು ಕಾಂಪಿಟೇಷನ್ ಶುರು ಆಗ್ತದೆ. ಕಾಂಪಿಟೇಷನ್ ಈ ಕಾರ್ನವ್ರು ಬಿಡುದಿಲ್ಲ, ಬೈಕ್ನವ್ರು ಅವ್ನು ಬಡ್ಕೊಂಡು ಹೋದ ಇದೇ ತರ ಜನರಿಗೆ ಗೊತ್ತಾಗುದಿಲ್ಲ. ಸರ್ ಬೆಳಗ್ಗೆ ಎಷ್ಟು ಗಂಟೆಗೆ ಬಿಡ್ತದೆ ಈ ಬಸ್? ಸರ್ ನಂದು ಬೆಳಗ್ಗೆ 8 ಗಂಟೆಗೆ ಇಲ್ಲಿಂದ ಬಿಡ್ತದೆ ಉಡುಪಿಯಿಂದ. 9:35 40ಕ್ಕೆ ಮಂಗಳೂರು ರೀಚ್ ಆಗ್ತದೆ. 9:52ಕ್ಕೆ ಮಂಗಳೂರಿಂದ ಬಿಡ್ಲಿಕ್ಕೆ 11:15 ಉಡುಪಿ ಬರ್ತೇನೆ. 11:15 ಬಂದು ಇಲ್ಲಿ ಬಂದು ಇಡುದು. ಮತ್ತೆ 3:05ಕ್ಕೆ 3:07ಕ್ಕೆ ಬಿಟ್ಟು ಬಂದು 5:19 ಮಂಗಳೂರಿಂದ ಬಿಟ್ಟು 6:15 ವಾಲ್ಟ್. ನಮ್ದು 2 ಟ್ರಿಪ್ ಅಂದ್ರೆ 4 ಸಿಂಗಲ್. ಒಳ್ಳೆ ಡ್ಯೂಟಿ, ಟೆನ್ಷನ್ ಇಲ್ಲ ನಮ್ಗೆ. ಈಗ ಈ ಫಾಸ್ಟಿಂಗ್ ಟೈಮು ಇದಕ್ಕೆಲ್ಲ ಒಳ್ಳೆ ಆಗ್ತದೆ. ಇಲ್ಲಿ ಗಾಡಿ ಇಟ್ಟು ಮಸೀದಿ ಹೋಗಿ ನಮಾಜ್ ಮಾಡಿ ಬಂದು ಎಲ್ಲ ಸುಮ್ಮನೆ ಮರದಲ್ಲಿ ಇಟ್ಕೊಂಡು ಅದು ಮೊದಲಿಂದ ಏನು ಟೆನ್ಷನ್ ಇಲ್ಲ. ಮತ್ತೆ ನಮ್ಮ ಓನರ್ ಅದೇ ತರ, ಯಾವ್ದು ಕಿರಿಕಿರಿ ಇಲ್ಲ. ನಮ್ಮ ಹತ್ರ ಫ್ರೆಂಡ್ಲಿ ಆಗಿದ್ದಾರೆ, ಎಲ್ಲಿ ಹೋಗುದು ಬರುದು ಎಲ್ಲ ಒಳ್ಳೆ ಇದ್ರಾಗ ಮಾಡ್ತಾರೆ. ಸರ್ ಇದು ಲೈಲ್ಯಾಂಡ್ ಲಿಂಕ್ಸ್ ಅಲ್ಲ ಗಾಡಿ? ಹೌದು ಲಿಂಕ್ಸ್. ಹೇಗೆ ಸರ್ ಲಿಂಕ್ಸ್ ಗಾಡಿ? ಲಿಂಕ್ಸ್ ಅಂದ್ರೆ ಸರ್ ದೊಡ್ಡದಕ್ಕೂ ಸಣ್ಣದಕ್ಕೂ ಸ್ವಲ್ಪ ವ್ಯತ್ಯಾಸ ಉಂಟು. ಈಗೆಲ್ಲ ಸಣ್ಣ ಗಾಡಿ ಆಗ್ತಾ ಇದ್ದಾರೆ. ಈಗ ದೊಡ್ಡ ಗಾಡಿ ಆದ್ರೆ ಒಂದು 3 ಟ್ರಿಪ್ ಅಂದ್ರೆ ಒಂದು 100 ಲೀಟರ್ 95 ಲೀಟರ್ ಡೀಸೆಲ್ ಹೋಗ್ತದೆ. ಇದಕ್ಕೊಂದು 3 ಲಿಕ್ಕಿಂದ 75 ಲೀಟರ್ ಡೀಸೆಲ್ ಅಷ್ಟೇ. 75 ಲೀಟರ್ ಅಲ್ಲಿ ಆದ್ರೆ 80 ಒಳಗೆ. ಹಾಗೆ ನಮ್ಗೆ ಈ 2 ಟ್ರಿಪ್ಗೆ 4,000 4,500 ಡೀಸೆಲ್ ಹೋಗ್ತದೆ. 50 48 50 ಲೀಟರ್. ಹಾಗೆ ಈ ಗಾಡಿ ಅಂದ್ರೆ ಇದು ಗಾಡಿ ಒಳ್ಳೇದು. ನಿಮ್ಗೆ ಟ್ರಾಫಿಕ್ ಅಲ್ಲಿ ತರ ಬೇಕಾದ್ರೂ ಬರ್ಬೋದು, ಎಲ್ಲಿಂದ ಬೇಕಾದ್ರೂ. ದೊಡ್ಡ ಗಾಡಿ ಟ್ರಾಫಿಕ್ ಅಲ್ಲಿ ಬರ್ಲಿಕ್ಕೆ ಆಗುದಿಲ್ಲ. ಟ್ರಾಫಿಕ್ ಇದ್ರೆ ಕಷ್ಟ ಆಗ್ತದೆ ಅಲ್ಲಿ ಕಾಂಪಿಟೇಷನ್ ಮಾಡುವಾಗ. ಅದೆಲ್ಲ ಇದು ಹಂಗೆ ಅಲ್ಲ, ಇದು ಎಲ್ಲ ಕಾರ್ ತರ ಎಲ್ಲ ಓಡಿಸ್ಕೊಂಡು ಬರ್ಲಿಕ್ಕೆ ಆಗ್ತದೆ. ಪಿಕಪ್ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ನಾವು 80 ಲಾಕ್ 80 ಆದ್ರೆ ಗಾಡಿ ಬರ್ತದೆ. ಅಂದ್ರೆ ಇವಾಗ ಮುಂಚೆ ಎಲ್ಲ ಲೈಲ್ಯಾಂಡ್ ದೊಡ್ಡ ಗಾಡಿ ಇತ್ತು, ಅದಕ್ಕೆ ಎಕ್ಸ್ಪೆಕ್ಸ್ ಗೆ ಕಂಪೇರ್ ಮಾಡಿದ್ರೆ ಓಕೆ ಇದು ಓಕೆ ಸರ್. ಅದಕ್ಕೆ ಅಂದ್ರೆ ಈಗ ನೋಡಿ, ಇದಕ್ಕೆ ನಾ ಹೇಳಿದಲ್ಲ, ಈಗ ಒಂದು 4,000 ನಂಗೆ 2 ಟ್ರಿಪ್ಗೆ ಆದ್ರೆ ಅದೇ ದೊಡ್ಡ ಗಾಡಿ ತಗೊಂಡ್ರೆ ಅದಕ್ಕೆ ಪ್ಲಸ್ 1,500 ಅದಕ್ಕೆ ಪ್ಲಸ್ ಆಗ್ತದೆ. ಅದರಲ್ಲಿ ಪ್ಲಸ್ ಆಗ್ತದೆ ಅಂದ್ರೆ ಇದಕ್ಕೆ 1,000 ಮೈನಸ್ ಆಗ್ತದ. ಹಾಗೆ ಇದರಲ್ಲಿ ಒಂದು 1,500 ಲಾಭ ಉಳಿತದೆ ಅವರಿಗೆ, ಅದರಲ್ಲಿ 1,000 ಜಾಸ್ತಿ ಹೋಗ್ತದೆ. ಹೆಚ್ಚಾಗಿ ಲೈಲ್ಯಾಂಡ್ ಲಿಂಕ್ಸ್ ಗಾಡಿ ಹಾಕ್ತಾ ಇದ್ದಾರೆ. ಹೆಚ್ಚಾಗಿ ಅಂದ್ರೆ ರಾಜ ಗಾಡಿ ಅಂದ್ರೆ ಲೈಲ್ಯಾಂಡ್ ರಾಜ ಗಾಡಿ ದೊಡ್ಡದೇ. BS3 BS2 ಅದರಲ್ಲೆಲ್ಲ ಗಾಡಿ ನಂಬರ್ 1 ಗಾಡಿ BS2 BS3 BS4 BS5 6 ನಾ ಹೇಳುದಿಲ್ಲ, ನಂಗೆ ಗೊತ್ತಿಲ್ಲ. ಬಟ್ 3 ಅಂದ್ರೆ 3 BS3 ತುಂಬಾ ಜನ ಫೀಡ್ಬ್ಯಾಕ್ ಚೆನ್ನಾಗಿ ಗಾಡಿ ಅಂದ್ರೆ ನನಗೆ ಅದೇ BS3 ನಾನು ಓಡಿಸ್ತಾ ಇದ್ದೆ. ರಾಜ್ಯ ಗಾಡಿ ಎಲ್ಲಿ ಬ್ರೇಕ್ ಹೊಡೆದು ಅಲ್ಲಿ ನಿಲ್ತದೆ. ಸಿಕ್ಸ್ ಗಾಡಿ ಅಂದ್ರೆ 4 ಸಿಲಿಂಡರ್ ಅಲ್ಲಿ ಕೊಟ್ಟಿದ್ದಾರೆ. 6 ಸಿಲಿಂಡರ್ ಅಂದ್ರೆ ಸ್ವಲ್ಪ ಪಿಕಪ್ ಜಾಸ್ತಿ, 4 ಸಿಲಿಂಡರ್ ಸ್ವಲ್ಪ ಏನಿಲ್ಲ. ಒಂದು ಬಸ್ ಸೆಕೆಂಡ್ ಗಾಡಿ ನಮ್ಗೆ ಈಗ ಈ ಗಾಡಿ ಸೆಕೆಂಡ್ ಅಲ್ಲಿ ಎತ್ಕೊಂಡು ಹೋಗ್ತದೆ. ಆ ಗಾಡಿ ಎಕ್ಸ್ಟ್ರಾ ಆಗಿದೆ ಹೇಳುದಿಲ್ಲ ಆ ತರ. ಆ 4 ಸಿಲಿಂಡರ್ ಅದಷ್ಟು ಇದಲ್ಲ. ಅದೀಗ ಸೆನ್ಸರ್ ಬಂದಿದೆ. ಸೆನ್ಸರ್ ಬಂದುಂಟಲ್ಲ, ನಮ್ಗೆ ಏನು ಮಾಡ್ಲಿಕ್ಕಿಲ್ಲ. ಈಗ ನಾವು BS2 ಇರುವಾಗ BS3 ಇರುವಾಗ ಎಕ್ಸ್ಟ್ರಾ ಎಂಡ್ ಹೋದ್ರೆ ಅದಕ್ಕೆ ನಾವು ಸರ್ಗೆ ಕಟ್ಕೊಂಡು ಬರುದು, ಹಗ್ಗ ಕಟ್ಕೊಂಡು ಬರುದು ಬರ್ತೇವೆ. ಅದು ಅದ್ರಲ್ಲಿ ಎಂಡ್ ಬರುದು, ಎಂಡ್ ತರ ಒಂದು ಬೋಲ್ಟ್ ನಟ್ ಬರ್ತದೆ. ಅದು ಕಿತ್ತೋದ್ರೆ ಅದಕ್ಕೆ ಟೆನ್ಷನ್ ಮಾಡ್ಲಿಕ್ಕಿಲ್ಲ. ಅದಕ್ಕೆ ನಾವು ಸರ್ಗೆ ಕಟ್ಟುದು, ಇಲ್ಲದ್ರೆ ನಮ್ದು ಹಗ್ಗ ಕಟ್ಟುದು. ಎಕ್ಸ್ಟ್ರಾ ಮೂವ್ ಆಗ್ತದೆ. ಇದರಲ್ಲಿ ಹಂಗೆ ಅಲ್ಲ, ಇದರಲ್ಲಿ ವೀಲ್, ಇದರಲ್ಲಿ ಸೆನ್ಸರ್ ವಯರ್. ಇದರಲ್ಲಿ ಎಂತ ಕಟ್ಟಾದ್ರೆ ನಾವೇ ಹಗ್ಗ ಹಾಕೊಳ್ಬೇಕು. ಆತರ ಶೋರೂಮ್ ನಾವು ಬರ್ತಾರೆ. ಅಂದ್ರೆ ಒಂದು BS3-4 ಗಾಡಿ ಆದ್ರೆ ಎಲ್ಲಿ ನಿಂತ್ರೆ ಸಹ ನಾವು ಒಂದು ರಿಪೇರಿ ಮಾಡು
ಮಾಡಿ ಗ್ಯಾರೇಜಿಗೆ ತಗೊಂಡು ಹೋಗುವಷ್ಟು ಕೆಪಾಸಿಟಿ ಇದೆ ಎಲ್ಲ ಡ್ರೈವರ್. ಹೌದೌದು, ಎಲ್ಲಿನ ಹತ್ರ ಅದೇ. ಮತ್ತೆ ಜಾಸ್ತಿ ಏನು ಮುಟ್ಲಿಕ್ಕಿಲ್ಲ. ಗಾಡಿ ಸ್ಟಾರ್ಟ್ ಆದ್ರೆ ಕೆಲವು ಸ್ಟಾರ್ಟ್ ಆಗುದಿಲ್ಲ, ಕೆಲವು ಸ್ಟಾರ್ಟ್ ಆದ್ರೆ ಸೆನ್ಸರ್ ಪ್ರಾಬ್ಲಮ್ ತೋರಿಸ್ತದೆ. ಅದು ತೋರಿಸಿದ್ರೆ ಮತ್ತೆ ನಾವು ಮುಟ್ಲಿಕ್ಕಿಲ್ಲ, ಮತ್ತೆ ಅವರೇ ಬರ್ಬೇಕು. ಅದು ಲ್ಯಾಪ್ಟಾಪ್ ತಂದು ಹಾಕಿ ಕಂಪ್ಲೇಂಟ್ ನೋಡಿ ಮತ್ತೆ ಅವರು ಸರಿ ಮಾಡ್ತಾರೆ. ಮತ್ತೆ ನಮ್ಗೆ BS4 BS3 ಅದೆಲ್ಲ ಟಾಪ್ ಗಾಡಿ. ಈಗ ಇದ್ರಲ್ಲಿ ಆಡ್ ಬ್ಲೂ ಹಾಕ್ಲಿಕ್ಕೆ ಉಂಟು, ಅದೊಂದು ಎಕ್ಸ್ಟ್ರಾ. ಅದು ಕಮ್ಮಿ ಆದ್ರೆ ಪಿಕಪ್ ಡೌನ್ ಆಗ್ತದೆ. ಗೊತ್ತಾಗ್ತದೆ, ನಮ್ಗೆ ಗೇಜ್ ಇರ್ತದೆ. ಆ ಗೇಜ್ ಖಾಲಿ ಆಗುವಾಗ ಒಂದು ಪಾಯಿಂಟ್ ಇರ್ತದೆ, ಆ ಪಾಯಿಂಟ್ ವರೆಗೆ ಹಾಕ್ಬೇಕು. ಆನಂತರ ಹಾಕ್ಲಿಲ್ಲ ಅಂದ್ರೆ ಗಾಡಿ ಪಿಕಪ್ ಡೌನ್ ಆಗ್ತದೆ. ಅದು ಇಲ್ಲ, ಅದು ಸಮಸ್ಯೆ ಒಂದು. ಆತರ ಏನಾದ್ರು ಇಂಜಿನಿಗೆ ಏನಾದ್ರು ಪ್ರಾಬ್ಲಮ್ ಆಗ್ತದೆ. ಇಂಜಿನ್ ರೀಜನರೇಷನ್ ಕೊಡುದಂದ್ರೆ ನಾವು ಮೊದಲು ಒಂದು ಗಾಡಿಯಲ್ಲಿ ಫಿಲ್ಟರ್ ಕ್ಲೀನ್ ಮಾಡ್ತಾ ಇದ್ವಿ. ಫಿಲ್ಟರ್ ಅದರ ತರ ಇವರೊಂದು ಅದನ್ನು ಕೊಟ್ಟಿದ್ದಾರೆ ಅಷ್ಟೇ. ಅದು ಕಂಪನಿಯಿಂದ ಒಂದೊಂದು ಬರ್ತದೆ, ನಾವು ಎಂತ ಮಾಡ್ಲಿಕ್ಕಿಲ್ಲ ಅಲ್ವಾ. ಹಾಗೆ ಸರ್, ನೀವೊಂದು ಬಸ್ ಫೀಲ್ಡಿಗೆ ಹೇಗೆ ಬಂದ್ರಿ ಸರ್? ಏನಾದ್ರು ನಿಮ್ದು ಏಮ್ ಇತ್ತ, ನಾನೊಬ್ಬ ಡ್ರೈವರ್ ಆಗ್ಬೇಕು? ನಾನು ಡ್ರೈವರ್ ಅಂದ್ರೆ ನಾ ಚಿಕ್ಕಂದಿಂದ ಒಂದು ಡ್ರೈವರ್. ಅಂದ್ರೆ ನಾವು ಮನೆಯಲ್ಲಿರುವಾಗ ನಮ್ಗೆ ಲೈಸೆನ್ಸ್ ಇಲ್ಲ, ಆಗ ನಾನೊಂದು ನಮ್ಮ ಗಾಡಿಯಲ್ಲಿ ಓಡಿಸ್ತಾ ಇದ್ದೆ. ಮತ್ತೆ ನಮ್ಮ ಮನೆಯ ಪಕ್ಕದಲ್ಲಿ ಒಂದು 407 ಟೆಂಪಲ್ ಇತ್ತು, ಮೀನ್ ಗಾಡಿ ಅವರದು. ಅದು ನಿಮ್ದು ಒಣ ಮೀನು ತಗೊಂಡು ಹೋಗ್ತಾರೆ ಅವ್ರದ್ದು. ಅವರು ನಾನು ಡ್ರೈವಿಂಗ್ ಎಲ್ಲ ಮಾಡ್ತೇನೆ ತಗೊಂಡೋಗಿ. ಅಂದ್ರೆ ಅವರು ಆಗ ನನ್ನ ಹತ್ರ ಲೈಸೆನ್ಸ್ ಇಲ್ಲ, ಅವ್ರು ಹೇಳೋದು ನೀವೊಂದು ಟ್ರಿಪ್ ಮೂಡುಬಿದ್ರೆ ಹೋಗಿ ಬಾ. ಆಗ ನನಗೆ ಇದಿತ್ತು, ಅದರಲ್ಲಿ ಯಾವುದು ಕಾನ್ಫಿಡೆನ್ಸ್ ಇತ್ತು, ನಾವು ಹೋಗಿ ಬರ್ತೇನೆ ಅಂತ. ಆ ಥರ ನಾನು ಮಾಡ್ತಾ ಇದ್ದೆ. ಆ ಥರ ನಾನು ಅದರಲ್ಲಿ ಬಂದು ಮತ್ತೊಂದು ಬಸ್ಸಿಗೆ ಹೋಗುವಂತ ಆಯಿತು. ಬಸ್ಸಿಗೆ ಬಂದು ಅದರಲ್ಲಿ ಡ್ರೈವಿಂಗ್ ಮಾಡ್ಕೊಂಡು ಎಕ್ಸ್ಪ್ರೆಸ್ ಬಂದೆ, ಕಡೆಗೆ ಡ್ರೈವರ್ ಆಗಿಬಿಟ್ಟೆ. ಹಾಗೆ ಒಂದು ಎಲ್ರಿಗೂ ಒಂದೊಂದು ಆಸೆ ಇರುತ್ತೆ. ಹಾಗಾಗಿ ಎಲ್ಲ ಒಂದೊಂದು ಮಾಡ್ಕೊಂಡು ನಾವೀಗ ಇಲ್ಲಿವರೆಗೆ ಮುಟ್ಟಿದ್ದೆ. ನಾನು ಈಗ 2025ಕ್ಕೆ 14 ವರ್ಷ ಆಗ್ತದೆ ಡ್ರೈವರ್ ಆಗಿ. 2008ರಲ್ಲಿ ಬಂದಿದ್ದೇನೆ, 2008ರಲ್ಲಿ. ಸರ್, ಫ್ರೀ ಅಂತ ಯಾವಾಗ ಇರುತ್ತೆ ನಿಮ್ಗೆ ಟೈಮಿಂಗ್ ಎಲ್ಲ? ಹೊರಗಡೆ ನಿಮ್ದು ಕೆಲವೊಂದು ಕೆಲಸ ಇರುತ್ತೆ, ಎಲ್ಲಿಗಾದ್ರೂ ಹೋಗ್ಬೇಕಿರುತ್ತೆ. ಸರ್, ಇದರಲ್ಲಿ ನನಗೆ ಎನಿ ಟೈಮ್ ಫ್ರೀ ಸರ್. ಇದರಲ್ಲಿ ಈಗ ಈ ಗಾಡಿಯಲ್ಲಿ ನನ್ಗೆ ಎನಿ ಟೈಮ್ ಫ್ರೀ ಸರ್. ನಾನು ಇಲ್ಲಿಂದ ಒಂದು ಮದುವೆ ಹೋಗ್ಲಿಕ್ಕೆ ನಾನು ಹೋಗಿ ಬರ್ತೇನೆ, ಮಂಗಳೂರು ಹೋಗ್ಲಿಕ್ಕೆ ಇದ್ರೆ ಕುಂದಾಪುರ ಹೋಗಿ ಬರ್ತೇನೆ. ಯಾಕಂದ್ರೆ ಇದು ಗಾಡಿ 11 ಕಾಲಕ್ಕೆ ಉಡುಪಿ ಬರ್ತದೆ. ಉಡುಪಿ ಬಂದ ಗಾಡಿ 3 ಗಂಟೆ ಬಿಡ್ಲಿಕ್ಕೆ 3 ಗಂಟೆ ಬಿಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಮ್ಗೆ 4 ಗಂಟೆಗೆ ಒಂದು ಟೈಮಿಂಗ್ಸ್ ಉಂಟು ಇಲ್ಲಿ, 4:07ಕ್ಕೆ ಅಷ್ಟರವರೆಗೆ ಟೈಮಿಂಗ್ಸ್ ಉಂಟು. ಎಲ್ಲೂ ಹೋಗ್ಬೋದು, ಯಾವ ಮದುವೆ ಹೋಗಿ ಬರ್ಬೋದು, ಎಲ್ಲಿ ಬೇಕಾದ್ರೂ ಹೋಗಿ ಬರ್ಬೋದು. ಎಲ್ಲ ಟೈಮ್ ಎಲ್ಲಿ ನಮ್ಗೆ ಮಧ್ಯಾಹ್ನ ಯಾವ ಕಡೆ ಬೇಕಾದ್ರೂ ಹೋಗಿ ಬರ್ಬೋದು. ಎಲ್ಲ ಸುಮ್ಮನೆ ಇಲ್ಲಿ ಮಲ್ಕೊಳ್ಳೋದೆ, ನಾವು ಇಟ್ಕೊಂಡು ಇಲ್ಲಿ ಮಲ್ಕೊಳ್ಳೋದೆ. ಈಗ ಪಾಸ್ಟಿಂಗ್ ಟೈಮ್ ಈಗ ಆಗುದಿಲ್ಲ, ಹೇಗಂದ್ರೆ ನಾವು ಮಸೀದಿ ಹೋಗಿ ನಮಾಜ್ ಮಾಡ್ಕೊಂಡು ಬಂದು ಇಲ್ಲಿ ಕೂತ್ಕೊಳ್ಳೋದು. ಅದಕ್ಕಾಗಿ ಇಲ್ಲಿ ಬಂದು ನಿಂತಿದ್ದು ಅಷ್ಟೇ. ಸರ್, ಎಷ್ಟು ಗಾಡಿ ಇದು? 5.5 ಸರ್, 6 ಕೊಡ್ತದೆ. 5.5 ಸರ್. ಇದು ಟ್ಯಾಕ್ಸ್ ಎಲ್ಲ ಇದಕ್ಕೆ ಕಡಿಮೆನಾ? ಇದಕ್ಕೆ ಟ್ಯಾಕ್ಸ್ ಕಡಿಮೆ, ದೊಡ್ಡ ಗಾಡಿಗಿಂತ ಸಣ್ಣ ಗಾಡಿ ಕಡಿಮೆ. ಅದಕ್ಕೊಂದು 38 ಬಂದ್ರೆ ಅದಕ್ಕೊಂದು ನಿಮ್ದು 87 ಈ ತರ ಎಲ್ಲ ಬರ್ತದೆ. ಅದಕ್ಕೊಂದು ಡಬಲ್ 53, ಅದು 20,000 ಡಿಫ್ರೆನ್ಸ್ ಬರ್ತದೆ ಸಣ್ಣ ಗಾಡಿ ದೊಡ್ಡ ಗಾಡಿಗೆ. ಲೈಕ್ ಮಾಡೋದು ಡೀಸೆಲ್ ಮೈಲೇಜ್ ಉಂಟು. ದೊಡ್ಡ ಗಾಡಿ 3.5 ಕೊಡುದು, ಇದು 6.5 ಕೊಡ್ತದೆ. ಸೀಟ್ 42 ಸೀಟ್ ಇದೆ, ಅದರಲ್ಲಿ ಅದೇ 42, 52 ಅದೇ ಅಷ್ಟೇ ಸೀಟ್. ಮತ್ತೆ ಹಾಕುವಾಗೆಲ್ಲ ಒಂದೇ. ಕೆಲವು ಜನರು ಎಂತ ಮಾಡಿ, ಸಣ್ಣ ಗಾಡಿ ಅಂತ ಬರುದಿಲ್ಲ, ಒಂದು 10 ಸೀಟ್ ಸ್ಟ್ಯಾಂಡಿಂಗ್ ಆದ್ರೆ ಬರುದಿಲ್ಲ. ದೊಡ್ಡ ಗಾಡಿಯಲ್ಲಿ ಅಂದ್ರೆ 30 ಸೀಟ್ ಸ್ಟ್ಯಾಂಡಿಂಗ್ ಇದ್ರು ಹತ್ತಾರೆ, ಗೊತ್ತಿರುದಿಲ್ಲ ಆ ಗಾಡಿ, ಗೊತ್ತಿಲ್ಲ. ಇದ್ರಲ್ಲಿ ಕಾಣ್ತದಲ್ಲ, ಹಂಗೆ ಹತ್ಕೊಂಡು ಬರ್ತಾರೆ, ಕೆಲವರು ಬರುದಿಲ್ಲ. ನಾವು ಅದಕ್ಕೆಲ್ಲ ಇದು ಮಾಡೋದಿಲ್ಲ. ಅಂದ್ರೆ 40 ಸೀಟಿಗೆ 40 ಸೀಟ್ 4,000 ರೂಪಾಯಿ, 100 ಡೈರೆಕ್ಟ್ ಸೀಟ್ ಅದು 4,000 ರೂಪಾಯಿ ಆಗ್ತದೆ. ಇಲ್ಲ ಬೆಳಗ್ಗೆ ಟ್ರಿಪ್ ಎಲ್ಲ ನಮ್ದು ಮಕ್ಕಳೆಲ್ಲ ಇರ್ತಾರೆ, ಅದರಲ್ಲಿ ಒಂದು 150-100 ಮಕ್ಕಳಿದ್ರು, ಅದರಲ್ಲಿ ಅರ್ಧಕ್ಕರ್ಧ ಮಾತ್ರ. ಅದ್ರಲ್ಲಿ 5,000 2,000 ಆಗ್ತದೆ. ಆ ತರ CR ಇರ್ತದೆ, ಅದಕ್ಕೆಂತ ಮಾಡ್ಲಿಕ್ಕಿಲ್ಲ, ಮಕ್ಳು ಇರ್ತಾರಲ್ಲ. ಹಾಗಾಗಿ ಇದು ಶಕ್ತಿ ಕರೂರ್ ಅಲ್ವಾ? ಶಕ್ತಿ ಕರೂರು. ಶಕ್ತಿ ಕರೂರು ಅಂದ್ರೆ ಇದೆಲ್ಲ ಮಾಡುದೆಲ್ಲ ಶಕ್ತಿಯಿಂದಾನೆ, ಎಲ್ಲರೂ ಮಾಡುದು ಶಕ್ತಿಯಿಂದ. ಶಕ್ತಿಯಿಂದ ಎಂತಂದ್ರೆ ಈ ಬಾಡಿ ಲೈಟ್ ವೇಟ್ ಬಾಡಿ, ಮೈಲೇಜ್ ಇರ್ತದೆ. ಕೆಲವರೆಲ್ಲ ಮಾಡ್ತಾರೆ ಈ ಲೈಟ್ ವೇಟ್ ಬಾಡಿ ಎಲ್ಲ ಮಾಡಿ ಮೈಲೇಜ್ ಇರ್ತದೆ. ಇದರಲ್ಲಿ ಅಂದ್ರೆ 5.5, 6, ನನಗೆ 6 ಎಲ್ಲ ಕೊಡ್ತದೆ, 5.5, 6 ಕೊಡ್ತದೆ ಇದರಲ್ಲಿ. ಶಕ್ತಿ ಅಂದ್ರೆ ಲೈಕ್ ಮಾಡ್ತಾರೆ, ಅಂದ್ರೆ ಅದು ಲೈಟ್ ವೇಟ್ ಅಲ್ಲ, ಹಾಗಾಗಿ ಲೈಕ್ ಮಾಡ್ತಾರೆ. ಮತ್ತೆ ಶಕ್ತಿಯಿಂದ ಆಗ್ತದೆ. ಮೊದಲೇ ಅಂದ್ರೆ ಶಕ್ತಿಯಿಂದ ಹೋಗಿ ಶಕ್ತಿ ಒಂದು ಸೆಟ್ ಆಗಿ ಹೋಗಿದೆ, ಬ್ರ್ಯಾಂಡ್ ಹೋಗಿ. ಈಗ ಎಲ್ಲ ಉಂಟು, ಅಲ್ಲಿ ಇದೆ. PT ಕೋಚ್ ಉಂಟು, MG ಉಂಟು, ಮತ್ತೆ ನಿಮ್ದು ಇದು RC ಅದೆಲ್ಲ ಉಂಟು, ಕೆಲ ಉಂಟು. ನಿಮ್ಮ ಫೇವರೇಟ್ ಆದಂತ ಯಾವುದು ಕೋಚ್? ನಮ್ದು ಫೇವರೇಟ್ ಅಂದ್ರೆ ಶಕ್ತಿಯಲ್ಲಿ ನಾವು ಬಂದು ಓಡಿಸ್ತೇವೆ. ಶಕ್ತಿಯಲ್ಲಿ ಅಂದ್ರೆ ಇದು 100% ಹೇಳ್ಲಿಕ್ಕಿಲ್ಲ. ಇದು ಅಂದ್ರೆ ಕೆಲವು ಒಳ್ಳೆ ಮಾಡಿ ಕಲಿಸ್ತಾರೆ, ಕೆಲವು ದಡಬಡನೆ. ಅಂದ್ರೆ ಅದು ಅದರಲ್ಲಿ ಸಹ ಮಾಡೆಲ್ ಬರುತ್ತೆ, ಅದರಲ್ಲಿ ಮಾಡೆಲ್ ನಿಮ್ಗೆ ಬಾಡಿ ಅಂದ್ರೆ ಡಿವಿಯನ್ ಬಾಡಿ ತುಂಬಾ ಜನ ಲೈಕ್ ಮಾಡ್ತಾರೆ. ಡಿವಿಯನ್ ಬಾಡಿ ಅಂದ್ರೆ ಉಂಟಲ್ಲ, ಗಟ್ಟಿ ಬಾಡಿ, ಅದು ತಗೊಂಡೋಗಿ ಬಡದ್ರು ಏನಾಗುದಿಲ್ಲ. ಅದೇ ಇದು ಈಗ ಸ್ವಲ್ಪ ಎರಗಿದ್ರೆ ಒಳಗೆ ಹೋಗ್ತದೆ, ಆ ತರ ಸ್ವಲ್ಪ ಲುಕ್ ಇರುತ್ತೆ. ಮೊದಲು ನಿಮ್ದು ಅಂಬಾಸಡರ್ ಹೆಂಗೆ ಇತ್ತು, ಈಗಿನ ಸ್ವಿಫ್ಟ್ ಹೆಂಗೆ ಅಂತ ಅದೇ ತರ. ಅಂಬಾಸಡರ್ ಹೋಗಿ ನಾವು ಮಂಡೆ ಬಡಿದ್ರೆ ನಮ್ಮ ಮಂಡೆ ಹೊಡೆದು ಹೋಗ್ತದೆ. ಈಗ ಸ್ವಿಫ್ಟ್ಗೆ ಮಂಡೆ ಬಡಿದ್ರೆ ತಗಡ್ ಬಡಿದು ಹೋಗ್ತದೆ, ಆ ತರದ್ದು. ಅಂದ್ರೆ ಮಾಡರ್ನ್ ಯುಗ ಹೌದು, ಚೇಂಜಸ್ ಆಗ್ತಾ ಇರ್ತದೆ. ನಮ್ಗೆ ಒಂಥರ ಲುಕ್ ಕಾಣಬೇಕು, ಮಾಡಿರ್ತಾರೆ. ಅಂದ್ರೆ ಈಗ ತಮಿಳ್ನಾಡಲ್ಲಿ ಒಂದೊಂದು ಬಾಡಿ ಉಂಟು, ಒಂದೊಂದು ಪ್ರಕಾಶ್ ಬಾಡಿ ಅದೇ ತರ.
ನಿಮ್ದು ನೈಟ್ ಗಾಡಿಯಲ್ಲಿ ದಾಮೋದರ ಬಾಡಿ ಮಾಡ್ತಾರೆ, ದಾಮೋದರ ಗಾಡಿ ಅದು ನಂಬರ್ 1 ಬಾಡಿ, ನಂಬರ್ 1 ಬಾಡಿ, ಪ್ರಕಾಶ್ ಬಾಡಿ ಅದೇ ತರ ಫಿನಿಶಿಂಗ್ ಉಂಟು. ಇವ್ರದೆಲ್ಲ ಮಾಡ್ತಾರೆ ಅಂತ ಹೇಳಲಿಕ್ಕಿಲ್ಲ, ಅದು ಎಷ್ಟು ಬೇಕಷ್ಟೇ ಅದು ಕೊಟ್ಟದಕ್ಕೆ ಅದು 40 ದಿವಸದಲ್ಲಿ ಗಾಡಿ ಮಾಡಿ ಕಳಿಸ್ತಾರೆ. ಅಷ್ಟು ಬರ್ತಾ ಅವ್ರ ಹತ್ರ ರೆಡಿ ಇರ್ತದೆ, ನಿಮ್ದು ಎಲ್ಲ ಪಾರ್ಟ್ಸ್ ರೆಡಿ ಇರ್ತದೆ. ಇದು ಚೆಸ್ ಇಟ್ರೆ ಸ್ಟ್ರಕ್ಚರ್ ರೆಡಿ ಇರ್ತದೆ, ಬಾಡಿ ಮಾಡೋರು ಬೇರೆ ಇರ್ತಾರೆ, ತಗಡು ಹೊಡಿಯೋರು ಬೇರೆ ಇರ್ತಾರೆ, ವೈರಿಂಗ್ ಮಾಡೋರು ಬೇರೆ ಇರ್ತಾರೆ, ಅವ್ರು ಪಟ 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 ಮಾಡಿ ಕೊಡ್ತಾರೆ. ಅಂದ್ರೆ ಒಂದು ತಿಂಗಳ ಅದೇ ನಿಮ್ಗೆ ಅರ್ಜೆಂಟ್ ಇದ್ರೆ 40 ಡೇಸ್ 45 ಡೇಸ್ ಒಳಗೆ ಗಾಡಿ ರೆಡಿ ಆಗ್ತದೆ. ಎಷ್ಟು ಕಾಸ್ಟ್ ಆಗ್ತದೆ ಸರ್ ಇದು? ಅಂದ್ರೆ ಈಗ ಚೆಸ್ ಮೇಲೆ ನನಗೆ ಈಗ ಕರೆಕ್ಟ್ ರೇಟ್ ಗೊತ್ತಿಲ್ಲ, ಇವರು ಬಾಡಿ ಮೇಲೆ ಒಂದು 10-15 ಮೇಲೆ ಇರ್ಬೋದು ಬಾಡಿಗೆ. ಈಗ ಟೋಟಲಿ ನನ್ನ ಲೆಕ್ಕದಲ್ಲಿ ಒಂದು ಗಾಡಿಗೆ ಅಂದ್ರೆ ಒಂದು 35 ವರೆಗೆ ಬರ್ತದಂತ. 35 ಇದು ಸಣ್ಣ ಗಾಡಿಗೆ. ದೊಡ್ಡ ಗಾಡಿಗೆ ಆದ್ರೆ ದೊಡ್ಡ ಗಾಡಿಗೆ ಜಾಸ್ತಿ ಹೋಗ್ಬೋದು, ಒಂದು 5-6 ಲಕ್ಷ ಜಾಸ್ತಿ ಹೋಗ್ಬೋದು. ಈಗ ಅಂದ್ರೆ ಎಲ್ಲದಕ್ಕೆ GST ಅದು ಇದು ಆಗಿದೆಲ್ಲ. ಮೊದಲು ಆದ್ರೆ ಗಾಡಿಗೆ ಒಂದು 18-20 ಲಕ್ಷದಲ್ಲಿ ರೆಡಿ ಆಗ್ತಿತ್ತು, ಈಗೆಲ್ಲ ಜಾಸ್ತಿ ಆಗಿದೆ. ಸರ್ ಒಂದು ಡ್ರೈವರ್ಸ್ನವರಿಗೆ ಏನ್ ಮೆಸೇಜಸ್ ಕೊಡ್ತೀರಾ? ಡ್ರೈವರ್ಸ್ನವರಿಗೆ ಎಲ್ಲ ಡ್ರೈವರ್ಸ್ನವ್ರು ಅದೇ ತರ ಸರ್. ಅಂದ್ರೆ ಡ್ರೈವರ್ಸ್ನವರಿಗೆ ಅಂದ್ರೆ ಈಗ ನಮ್ಗೆ ಎಲ್ಲ ಸಮಸ್ಯೆ ಅಂದ್ರೆ ನಮ್ಗೆ BS6 ಬಂದು BS6 ಬಂದು ಎಲ್ಲ 80ರಲ್ಲಿ ಹೋಗೋದು, ಅದು ಸ್ವಲ್ಪ ಏನಾದ್ರೂ ಅದ್ರ ಪ್ರಾಬ್ಲಮ್ಮು. ಮತ್ತೆ ನಮ್ದು ಇಲ್ಲಿ ನಾವು ಕರ್ನಾಟಕದಲ್ಲಿ ದುಡಿಯೋ ಡ್ರೈವರ್ಸ್ನವರೆಲ್ಲ ನಮ್ಮ ಹತ್ರ ಒಂದೇ ಲೆಕ್ಕ ಇದ್ದಾರೆ. ಟೈಮಿಂಗ್ಸ್ ವಿಚಾರದಲ್ಲಿ ಸ್ವಲ್ಪ ಮಾತಾಗ್ತದೆ, ಅದು ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ. ಎಲ್ಲರೂ ಒಂದೇ ತರ, ಒಂದೇ ತಾಯಿ ಮಕ್ಕಳ ತರ ಎಲ್ಲ ದುಡಿತಾ ಇರ್ತಾರೆ, ಅಣ್ಣ ತಮ್ಮನ ತರ ಎಲ್ಲ, ಅದಕ್ಕೇನು ಹೇಳಲಿಕ್ಕಿಲ್ಲ. ಫೈನಲ್ ಆಗಿ ನಮ್ಮ ಯೂಟ್ಯೂಬಲ್ಲಿ ಬ್ಲಾಗ್ ನೋಡುವಂತಹ ಜನಗಳಿಗೆ, ಸಬ್ಸ್ಕ್ರೈಬರ್ನವರಿಗೆ, ಹಾಗೇನೆ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ಗೆ ಏನು ಹೇಳ್ತೀರಾ? ಅದು ಹೇಳಲಿಕ್ಕಿಲ್ಲ ಸರ್, ಅದು ಎಷ್ಟು ಹೇಳಿದ್ರೆ ಕಮ್ಮಿಯೇ. ಅದು ಮದನ್ ಮಣಿಪಾಲ್ ಹೇಳಲಿಕ್ಕಿಲ್ಲ, ಅದು ಎಷ್ಟು ಹೇಳಿದ್ರೆ ಕಮ್ಮಿ ಸರ್. ಯಾಕಂದರೆ ಅವರದ್ದು ನೋಡ್ಲಿಕ್ಕೆ ಹೋದರೆ ತುಂಬ ಇದೆ. ಅವ್ರಿಗೆ ತುಂಬ ಲೈಕ್ಸ್ ಬರಬೇಕು, ವ್ಯೂ ಆಗಬೇಕು, ಅವ್ರಿಗೆ ಇನ್ನೂ ಇಂಥರ ನಮ್ಮ ವಿಡಿಯೋ ಮಾಡಿ ಕೊಡಲಿಕ್ಕೆ ಎಲ್ಲ ಇದು ಮಾಡಬೇಕು ಅವರಿಗೆ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್.